ಹಾಯ್ ಎಲ್ರಿಗೂ ನಮಸ್ಕಾರ, ಶುಭೋದಯ. ಬೆಳಗ್ಗೆ 6 ಗಂಟೆ ಆಗಿತ್ತು. ಮನೆ ಬಿಟ್ಟಾಗ ಮಕ್ಳಿಬ್ರು ಮಲ್ಕೊಂಡಿದ್ದಾರೆ. ಹೆಂಗಿದ್ರೆ ಹಂಗೆ ಕರ್ಕೊಂಡು ಹೊರಟಿದೀವಿ. ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ದಾನೆ. ಇಷ್ಟು ಬೇಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಇವತ್ತು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ. ಅರ್ಲಿ ಮಾರ್ನಿಂಗ್ ಜರ್ನಿ ಮಾಡಿ ತುಂಬಾ ದಿನಾನೇ ಆಗೋಗ್ಬಿಟ್ಟಿತ್ತು. ಸೊ ಬೆಳಗ್ಗೆನೆ ಬಿಟ್ಟಿರೋದು, ಜರ್ನಿ ಬೇಗ ಸಾಗತ್ತೆ ಅನ್ನೋದೊಂದೇ ರೀಸನ್ಗೋಸ್ಕರ. ರೋಡ್ಗಳಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಎಷ್ಟು ಬೇಗ ಹೋಗ್ತಾ ಇದೀವಿ ಅಂದ್ರೆ ಜರ್ನಿ ಸಾಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೆ ನಾವು ಮನೆ ಬಿಟ್ಟಿದ್ವಿ. ನೋಡ್ಬೋದು ನೀವು ಇವಾಗ ಸೂರ್ಯ ಈಗ ಎಷ್ಟು ಚೆನ್ನಾಗಿ ಉದಯ ಆಗ್ತಾ ಇದ್ದಾನೆ ಅಂತ. ಏನಕ್ಕೆ ಹೋಗ್ತಾ ಇದೀವಿ ಬ್ಯಾಂಗ್ಳೂರ್ಗೆ ಅನ್ನೋದನ್ನ ಕೂಡ ಹೇಳ್ತೀನಿ. ತುಮಕೂರು ಬಿಟ್ಟು ಬ್ಯಾಂಗ್ಳೂರ್ಗೆ ಎಂಟರ್ ಆಗ್ತಾ ಇದೀವಿ. ನೋಡ್ಬೋದು ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಬೀಳ್ತಾ ಇದೆ. ಒಳ್ಳೆ ಮಲೆನಾಡಲ್ಲಿ ಹೋಗೋ ರೀತಿನಲ್ಲಿ ಅನ್ನಿಸ್ತಾ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗ್ಬೇಕು ಅನ್ಕೊಂಡು ಬೇಗನೆ ಬಿಟ್ಟಿದೀವಿ. ಬಟ್ ಇಲ್ಲಿ ನೋಡಿದ್ರೆ ಮಳೆ ಬರುತ್ತೋ ಅಥವಾ ಇದೇ ತರ ಇರುತ್ತೋ ವೆದರ್ ನೋಡ್ಬೇಕು. ಇವಾಗ ತುಮಕೂರು ಬಿಟ್ಟಿದೀವಿ. ಎದ್ದಿದ್ದಾನೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಹೆಂಗಿದ್ನೋ ಹಂಗೇನೆ ಕಾರಲ್ಲಿ ಕುಣಿಸ್ಕೊಂಡು ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಇನ್ನೇನು ಆನ್ ದ ವೇ ರೆಡಿ ಮಾಡ್ಕೊಳ್ಳೋಣ ಇವನು ಅಂತ. ಬ್ಯಾಂಗ್ಳೂರಿಗೆ ಇವಾಗ ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ಆಸ್ ಯು ಆಲ್ ನೋ, ಹಸ್ಬೆಂಡ್ ಸ್ವೀಡನ್ಗೆ ಹೋಗ್ತಾ ಇದಾರೆ ನೆಕ್ಸ್ಟ್ ಮಂತ್. ಅವ್ರು ಹೋಗಕ್ಕಿಂತ ಮುಂಚೆ ಮಕ್ಳದ್ ಏನೇನೆಲ್ಲ ಪ್ರೊಸೀಜರ್ ಇದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ. ಇವತ್ತು ಇವ್ರಿಗೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಇದೆ. ಆಕ್ಚುಲಿ ಹುಬ್ಬಳ್ಳಿಯಲ್ಲಿ ಮತ್ತೆ ಬ್ಯಾಂಗ್ಳೂರಲ್ಲಿ ಬಿಟ್ರೆ ಇನ್ಫ್ಯಾಂಟ್ ಪಾಸ್ಪೋರ್ಟ್ ವೆರಿಫಿಕೇಶನ್ ಇನ್ನೆಲ್ಲೂ ಮಾಡಲ್ಲ. ಬ್ಯಾಂಗ್ಳೂರ್ ಹತ್ರ ಆಗಿರೋದ್ರಿಂದ ನಾವು ಬ್ಯಾಂಗ್ಳೂರಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ತತ್ಕಾಲಲ್ಲಿ ನನ್ನ ಹಸ್ಬೆಂಡ್ ಬುಕ್ ಮಾಡಿದ್ರು. 900 ರೂಪೀಸ್ ಫೀಸ್ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಬುಕ್ ಮಾಡೋದಕ್ಕೆ. ಅಪಾಯಿಂಟ್ಮೆಂಟ್ ಇವರಿಗೆ 12 o'clock ಬುಕ್ ಆಗಿದೆ. ಇವಂದು 44 ನಂಬರು, ಐರದು 48. ಹಾಗಾಗಿ ಬೆಳಗ್ಗೆನೆ ಬಿಟ್ವಿ. ಬ್ಯಾಂಗ್ಳೂರ್ ಅಂದಿದ ತಕ್ಷಣ ಮೇನ್ ತಲೆಗೆ ಬರೋದು ಟ್ರಾಫಿಕ್. ಸೊ 12 o'clock ಒಳಗಡೆ ನಾವಲ್ಲಿಗೆ ರೀಚ್ ಆಗ್ಬೇಕು ಅಂದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆ ಬಿಡ್ಬೇಕಾಗಿತ್ತು. ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದು 6 ಗಂಟೆಗೆನೆ ಬಿಟ್ಟಿದೀವಿ. ಈಗ ತುಮಕೂರು ರೀಚ್ ಆಗಿದೀವಿ. ಅಪ್ರಾಕ್ಸಿಮೇಟ್ಲಿ ಇನ್ನೊಂದು 1 hour ಅಲ್ಲಿ ಪಾಸ್ಪೋರ್ಟ್ ಆಫೀಸ್ ರೀಚ್ ಆಗ್ತೀವಿ. ನಮ್ದು ಅಪಾಯಿಂಟ್ಮೆಂಟ್ ಬುಕ್ ಆಗಿರೋದು ಪಾಸ್ಪೋರ್ಟ್ ಸೇವಾ ಕೇಂದ್ರ ಲಾಲ್ ಬಾಗ್ ಹತ್ರ. ಹಾಗಾಗಿ ಲೊಕೇಶನ್ ಹಾಕೊಂಡು ಹೋಗ್ಬೇಕು. ಇನ್ನ ನೆಕ್ಸ್ಟ್ ಫೋಟೋಸ್ ನಾವು ಚಿಕ್ಕನಾಕ್ನಹಳ್ಳಿಯಲ್ಲೇ ಫೋಟೋಸ್ ಅನ್ನ ತೆಗೆಸ್ಕೊಂಡಿದ್ವಿ. ಅದ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ ಅನ್ನ ಇಲ್ಲಿ ಹಾಕ್ತೀನಿ. ಫಸ್ಟ್ ಐರಾಗೆ ಫೋಟೋ ತೆಗಿಸ್ಬೇಕು ಅಂತ ಹೋಗಿದ್ವಿ. ಅವಳದು 1 ಶಾಟ್ ಅಲ್ಲೇ ಮುಗ್ದೋಗ್ಬಿಡ್ತು. ತುಂಬಾ ಬೇಗ ಕ್ಯಾಮ್ರಾ ಕಡೆ ನೋಡಿದ್ಲು. ಅದಾದ್ಮೇಲೆ ಯೂನಿಕ್ ಫೋಟೋ ತೆಗಿಸ್ಬೇಕಾದ್ರೆ ಅಂತೂ ಗಿಲ್ಕಿ ಅಲ್ಲಾಡ್ಸಿ ಮಾತಾಡ್ಸಿ ಕ್ಯಾಮ್ರಾ ಕಡೆ ನೋಡ್ಸೋ ಅಷ್ಟಲ್ಲಿ ಸಾಕಾಗೋಯ್ತು. ಕಡೆಗೆ ಒಂದ್ರಲ್ಲಿ ಕ್ಯಾಮ್ರಾ ಕಡೆ ನೋಡ್ದ. ಬರೀ ಫೇಸ್ ಅಲ್ವಾ ಅಂದ್ಬಿಟ್ಟು ಪ್ಯಾಂಟ್ ಕೂಡ ಹಾಕಿಲ್ಲ ಅವನಿಗೆ. ಅಕಸ್ಮಾತ್ ಆ ಫೋಟೋಸ್ ಏನಾದ್ರೂ ರಿಜೆಕ್ಟ್ ಆದ್ರೆ ಅಲ್ಲೇ ಕೂಡ ಫೋಟೋಸ್ ಅನ್ನ ತೆಗೆಸ್ಕೊಳ್ಬಹುದು. ಸೇಫ್ಟಿ ಸೈಡಿಗೆ ಪಾಸ್ಪೋರ್ಟ್ ಆಫೀಸ್ ಹತ್ರನೇ ಒಂದು ಚೆನ್ನಾಗಿರೋ ಸ್ಟುಡಿಯೋದಲ್ಲಿ ತೆಗೆಸ್ಕೊಂಡು ಹೋಗೋಣ ಅನ್ಕೊಂಡಿದೀವಿ. ಸಿಚುವೇಶನ್ ಯಾವ ತರ ಇರುತ್ತೆ ನೋಡ್ಕೊಂಡು ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಪ್ರೊಸೀಜರ್ಗೆಲ್ಲ ಏನೇನ್ ಬೇಕಾಗುತ್ತೆ ಅನ್ನೋದನ್ನ ನಾವು ಮಾಡಿಸಿದಾದ್ಮೇಲೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಆನ್ ದ ವೇ ತಿಂಡಿ ತಿನ್ನೋದಕ್ಕೆ ಅಂತ ಸ್ಟಾಪ್ ಮಾಡಿದೀವಿ. ಪಾಕಶಾಲಾ ಅಂತ ತುಮಕೂರು ಮತ್ತೆ ನೆಲಮಂಗಲದ ಮಧ್ಯದಲ್ಲಿ ಸಿಗುತ್ತೆ. ತಿಂಡಿ ತಿನ್ಕೊಂಡ್ಬಿಟ್ಟು ಹಾಗೆ ಹೊರಡೋಣ ಅಂತ. ತಿಂಡಿಗೆ ನಾನು ವಡೆ ಮತ್ತೆ ಮಸಾಲಾ ದೋಸೆ ಆರ್ಡರ್ ಮಾಡಿದ್ದೆ. ಇವಳಿಗೆ ದೋಸೆ ಅಂದ್ರೆ ತುಂಬಾ ಇಷ್ಟ. ನಾವಿಬ್ರು ತಿಂಡಿ ತಿನ್ನೋವರೆಗೂ ನನ್ನ ತಮ್ಮ ಪಾಪುನ ಎತ್ಕೊಂಡಿದ್ದ. ಇಲ್ಲಿ ಈ ತರ ಗಾಡಿಗಳು ನಿಂತ್ಕೊಂಡಿರೋದು ನೋಡಿದ್ರೆ ನಾವು ಬ್ಯಾಂಗ್ಳೂರಿಗೆ ಎಂಟರ್ ಆಗಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಈಗ ತಾನೇ ಬ್ಯಾಂಗ್ಳೂರಿಗೆ ಎಂಟರ್ ಆಗಿದ್ದೀವಿ. ಟ್ರಾಫಿಕ್ ಅಲ್ಲಿ ಹೋಗ್ತಾ ಇದೀವಿ ಲೊಕೇಶನ್ ಹಾಕೊಂಡು ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ. ನೋಡ್ಬೋದು ಇಲ್ಲಿ ಅಕ್ಕಪಕ್ಕ ಎಷ್ಟು ಗಾಡಿಗಳು ನಿಂತ್ಕೊಂಡಿದ್ವು ಅಂತಂದ್ರೆ, ಇದೊಂದು ರೀಸನ್ಗೆ ಬ್ಯಾಂಗ್ಳೂರ್ಗೆ ಬರ್ಬೇಕಂದ್ರೆ ನನಗೆ ಬೇಜಾರಾಗತ್ತೆ. ಆನ್ ದ ವೇ ಇವನಿಗೆ ರೆಡಿ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಕಾರಲ್ಲೇನೆ ಹೋಗ್ತಾ ಇದೀವಿ. ಈಗ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ತಲುಪಿದೀವಿ. ಹಸ್ಬೆಂಡ್ ಆಲ್ರೆಡಿ ಬಂದಿದ್ರು. ಅವ್ರು ಚಿಂತಾಮಣಿಯಿಂದ ಬಂದ್ರು, ನಾವು ಊರಿಂದ ಬಂದ್ವಿ. ಇಲ್ಲಿಗ ಒಳಗಡೆ ಕೂತ್ಕೊಂಡಿದೀವಿ. ತುಂಬಾ ಜನ ಇದ್ರು, ಮಕ್ಳನ್ನ ಕರ್ಕೊಂಡ್ ಬಂದಿರೋರು, ಪಾಸ್ಪೋರ್ಟ್ ಎಲ್ಲ ಮಾಡಿಸ್ತಾ ಇರೋರು. ನೋಡ್ಬೋದು ಕ್ಯೂ ಇಲ್ಲಿ ಎಷ್ಟೊಂದ್ ಜನ ನಿಂತ್ಕೊಂಡಿದ್ದಾರೆ ಅಂತ. ನಮ್ಮದ್ ಬೇರೆ 12ಗಿತ್ತ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. 10 o'clockಗೆಲ್ಲ ನಾವು ರೀಚ್ ಆಗಿದ್ವಿ ಅಂತ. ಇನ್ನು ಇವಳು ಅಲ್ಲಿರೋ ಮಕ್ಳು ಜೊತೆ ಎಲ್ಲ ಆರಾಮ್ಸೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನೀವು ವೆಯ್ಟ್ ಮಾಡ್ಕೊಂಡಿರಿ ಅಂತ ಆಟಾಡ್ಕೊಳ್ತಾ ಇದ್ಲು ಸಿಕ್ಕಿರೋ ಮಕ್ಳು ಜೊತೆ ಎಲ್ಲ. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋಗಿದ್ರೆ ಫೀಡಿಂಗಿಗೆ ಅಂತಾನೆ ಸೆಪರೇಟ್ ರೂಮ್ಗಳಿರ್ತವೆ ನೋಡಿ. ಫೀಡಿಂಗ್ ರೂಮ್ ಒಳಗಡೆ ಈ ರೀತಿನಲ್ಲಿ ಇರುತ್ತೆ. ಕಂಪ್ಲೀಟ್ ಲಾಕ್ ಮಾಡ್ಕೊಳ್ಬಹುದು ನಾವು. ಕುತ್ಕೊಳ್ಳೋದಕ್ಕೆ ಚೇರ್ಸು,
ಹಾಗೆ ಫ್ಯಾನು ಎಲ್ಲದನ್ನು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿರೋರಿಗೆ ಇದೊಂದು ಅಡ್ವಾಂಟೇಜ್ ಆಗತ್ತೆ. ಫೈನಲಿ ಎಲ್ಲಾನು ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾನೇ ಲೇಟ್ ಆಗಿತ್ತು. ಮುಗಿಸ್ಕೊಂಡು ಆಚೆ ಬರ್ತಾ ಇದೀವಿ. ಈಗ ಇಬ್ರು ಮಕ್ಕಳನ್ನು ಎತ್ಕೊಂಡು ಓಡಾಡಿ ಸುಸ್ತಾಗಿರೋದ್ರಿಂದ ನಾವು ಇವಾಗ ನನ್ನ ತಂಗಿ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಊರಿಗೆ ಹೋಗೋಣ ಅಂತ. ಬೇಕಾಗಿರೋಂಥ ಇನ್ಫಾರ್ಮೇಶನ್ ಅನ್ನ ನಾನು ಅಲ್ಲೇ ಹೇಳ್ತೀನಿ. ಈಗ ಪ್ರೊಸೀಜರ್ ಏನು ಅನ್ನೋದನ್ನ ಕರೆಕ್ಟಾಗಿ ಹೇಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಬೇಕಾಗುವಂತ ಡಾಕ್ಯುಮೆಂಟ್ಸು ನಮ್ಮ ಮಕ್ಕಳದಿಬ್ರುದು ಬರ್ತ್ ಸರ್ಟಿಫಿಕೇಟ್ಸು, ಪೇರೆಂಟ್ಸ್ ಇಬ್ರುದು ಪಾಸ್ಪೋರ್ಟು, ಹಾಗೆ ಆಧಾರ್ ಕಾರ್ಡು, ಫೋಟೋಸು ನಾವು ತೆಗೆಸ್ಕೊಂಡು ಹೋಗಿರೋದೆ ಓಕೆ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಏನು ಫೋಟೋಸ್ ತೆಗೆಸ್ಲಿಲ್ಲ. ಅನೆಕ್ಷರ್ ಡಿ ಅಂತ ಒಂದು ಫಾರ್ಮ್ ಬರುತ್ತೆ, ಅದನ್ನ ಫಿಲ್ ಮಾಡಿ ಪೇರೆಂಟ್ಸ್ ಇಬ್ರುದು ಸಿಗ್ನೇಚರ್ ಹಾಕಿ ಒಳಗಡೆ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ ಫಸ್ಟ್ ಅದನ್ನೆಲ್ಲ ಕೊಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ಕೊಂಡ್ವಿ. ಅವರು ನೆಕ್ಸ್ಟ್ ಕೌಂಟರ್ ನಂಬರ್ ಎಗೆ ಕಳಿಸಿದ್ರು. ಅಲ್ಲಿ ಮಕ್ಕಳದು ಫೋಟೋ ಇಸ್ಕೊಂಡು ಮತ್ತೆ ಫಿಂಗರ್ ಪ್ರಿಂಟ್ಸ್ ತಗೊಂತಾರೆ. ಅಂದ್ರೆ 4 years ಒಳಗಡೆ ಇರೋ ಮಕ್ಕಳಿಗೆ ಫಿಂಗರ್ ಪ್ರಿಂಟ್ ಅನ್ನ ತಗೊಂಡ್ರು. ಮತ್ತೆ ನೀವೇನಾದ್ರೂ ನೇಮ್ಸ್ ಅಥವಾ ಸ್ಪೆಲ್ಲಿಂಗ್ಸ್ ಎಲ್ಲ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಅಡ್ರೆಸ್ ಏನಾದ್ರೂ ಚೇಂಜ್ ಮಾಡಬೇಕು ಅಂತಂದ್ರೆ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಇದ್ರೆ ಅಲ್ಲಿ ಎಡಿಟ್ ಮಾಡ್ಕೊಂಡು ನೀವು ಕರೆಕ್ಷನ್ಸ್ ಅನ್ನ ಮಾಡ್ಕೊಳ್ಬಹುದು. ಕೌಂಟರ್ ನಂಬರ್ ಎ ಆದ್ಮೇಲೆ ನೆಕ್ಸ್ಟ್ ಬಿ ಕಳಿಸ್ತಾರೆ. ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಅವರು ವೆರಿಫೈ ಮಾಡ್ತಾರೆ. ನಮ್ಮಿಬ್ರದ್ದು ಪಾಸ್ಪೋರ್ಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅಡ್ರೆಸ್ ಸ್ಪೆಲ್ಲಿಂಗ್ಸ್ ಎಲ್ಲ ನೀಟಾಗಿ ಚೆಕ್ ಮಾಡಿ ಅಲ್ಲಿ ಓಕೆ ಮಾಡಿದಾದ್ಮೇಲೆ ಮತ್ತೆ ಕೌಂಟರ್ ನಂಬರ್ ಸಿ ಕಳಿಸ್ತಾರೆ. ಅಲ್ಲಿ ಫೈನಲ್ ಆಗಿ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಚೆಕ್ ಮಾಡಿದಾದ್ಮೇಲೆ ಕಂಪ್ಲೀಟ್ ಆಗುತ್ತೆ ವೆರಿಫಿಕೇಶನ್. ಇವಂದು 4 months ಇರೋದ್ರಿಂದ ತುಂಬಾ ಬೇಗ ಆಗೋಯ್ತು. ಐರದು 3 years ಆಗಿರೋದ್ರಿಂದ ಅವಳಿಗೆ ನೆಕ್ಸ್ಟ್ 48 ಇತ್ತಲ್ವಾ ಅವಳದು ವೇಟಿಂಗ್ ಲಿಸ್ಟ್ ಬಂದು ಆಗೋದಾಗ ಆಧಾರ್ ಕಾರ್ಡ್ ಕೇಳಿದ್ರು ಅವರು. ಇವಳ್ದು ನಾವು ಮಾಡ್ಸಿರ್ಲಿಲ್ಲ ಆಧಾರ್ ಕಾರ್ಡು. ನೀವ್ ಯಾರಾದ್ರೂ ಮಕ್ಕಳಿಗೆ ಮಾಡ್ಸಕ್ ಹೋದಾಗ ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ, ಯಾಕೆ ಅಂದ್ರೆ ಅವರು ಆಧಾರ್ ಕಾರ್ಡ್ ನಾವು ಮಾಡ್ಸಿಲ್ಲ ಅಂದಾಗ ಮತ್ತೆ ಅಪ್ಲೈ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ತಗೊಂಡ್ ಬಂದ್ಮೇಲೆ ಇನ್ನೊಂದ್ಸಲ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ಅಂದ್ರು. ಹಸ್ಬೆಂಡ್ ನೆಕ್ಸ್ಟ್ ವೀಕ್ ಅಲ್ಲಿ ಟ್ರಾವೆಲಿಂಗ್ ಮಾಡ್ತಿರೋದ್ರಿಂದ ನಾನು ಒಬ್ಳೇನೆ ಬಂದು ಇಲ್ಲಿ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಮಕ್ಕಳನ್ನ ಇಬ್ರು ಇಟ್ಕೊಂಡು ಓಡಾಡಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಹೋಗಿ. ಇವ್ರ ವೀಸಾ ಕಾರ್ಡ್ ಎಲ್ಲ ಬಂದಿದೆ, ನೆಕ್ಸ್ಟ್ ಮಂತ್ ಈ ತರ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಆಧಾರ್ ಕಾರ್ಡ್ ಮಾಡಿಸೋ ಅಷ್ಟು ಟೈಮ್ ಇಲ್ಲ, ಮತ್ತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಇರೋದು ಬರ್ತ್ ಸರ್ಟಿಫಿಕೇಟ್ ಮೇಲೆನೆ ಅವರು ಕೂಡ ಪಾಸ್ಪೋರ್ಟ್ ವೆರಿಫಿಕೇಶನ್ ಎಲ್ಲ ಮಾಡಿಕೊಟ್ರು. ಇನ್ನೊಂದೇನು ಅಂದ್ರೆ ತತ್ಕಾಲಲ್ಲಿ ಮಾಡಿದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು ಅಂದ್ರು. ಹಾಗಾಗಿ ನಾವು ತತ್ಕಾಲ್ ಬೇಡ, ನಾರ್ಮಲ್ ಪಾಸ್ಪೋರ್ಟೇ ಪೊಲೀಸ್ ವೆರಿಫಿಕೇಶನ್ ಎಲ್ಲ ಆಗುತ್ತಲ್ಲ ಆ ತರಾನೇ ಆಗ್ಲಿ ಅಂತ ಹೇಳಿ ಸೊ ನಾರ್ಮಲ್ ಪಾಸ್ಪೋರ್ಟಿಗೆ ವೆರಿಫಿಕೇಶನ್ ಅನ್ನ ಮುಗಿಸಿ ಬಂದ್ವಿ. ಇದಿಷ್ಟು ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಹಾಗೆ ಪ್ರೊಸೀಜರ್ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.